ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ವರ್ಗದ ಕುಂದುಕೊರತೆ ಸಭೆಯನ್ನ ತಹಶೀಲ್ದಾರ್ ಆರ್ತಿಬಿ ಅಧ್ಯಕ್ಷತೆಯಲ್ಲಿ ತಾಲೂಕು ಕಚೇರಿಯ ಕಂದಾಯ ಭವನದಲ್ಲಿ ಕರೆಯಲಾಗಿತ್ತು. ಪರಿಶಿಷ್ಟ ಜಾತಿ ಮತ್ತು ಪಂಗಡ ವರ್ಗಗಳ ಸಮುದಾಯದ ಸಮಸ್ಯೆಗಳನ್ನ ಆಲಿಸಿ ನಿವಾರಿಸುವ ಉದ್ದೇಶದಿಂದ ಕುಂದುಕೊರತೆ ಸಭೆಯನ್ನ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ನಡೆಸಿಕೊಂಡು ಬಂದಿದ್ದು, ಕಳೆದ ಬಾರಿಯ ಸಮಸ್ಯೆಗಳಿಗೆ ಸ್ಪಂದಿಸಿದ ಅನುಪಾಲನಾ ವರದಿಯನ್ನ ಸಭೆಯ ಆರಂಭದಲ್ಲಿ ತಹಶೀಲ್ದಾರ್ ಆರ್ತಿಬಿ ಅವರು ನೀಡಿದ್ರು. ಪ್ರತಿ ಬಾರಿಯೂ ಕುಂದುಕೊರತೆ ಸಭೆಯ ವೇಳೆ ದಲಿತ ಸಂಘಟನೆಗಳು ಮುಖಂಡರು ಸಮಸ್ಯೆಗಳನ್ನ ಹೊತ್ತು ತಂದು ಸಭೆಯಲ್ಲಿ ಪ್ರಸ್ತಾಪಿಸಿದ ವಿಷಯಗಳನ್ನ ಸಂಬಂಧಿಸಿದ ಅಧಿಕಾರಿಗಳ ಬಳಿ ಸಮಸ್ಯೆಗೆ ಸ್ಪಂದಿಸುವ ಕಾರ್ಯವನ್ನ ಮಾಡಲಾಯಿತು. ಕುಂದುಕೊರತೆ ಸಭೆಯಲ್ಲಿ ಗ್ರಾಮ ಪಂಚಾಯತ್ ಪಿಡಿಒ, ಅರಣ್ಯ ಇಲಾಖೆ, ಜೆಜೆಎಂ ಇಲಾಖೆಗಳ ಬಗ್ಗೆ ಸಭೆಯಲ್ಲಿ ಹೆಚ್ಚು ಚರ್ಚೆ ಆದರೆ ಅಂಬೇಡ್ಕರ್ ಭವನ, ಬಾಬು ಜಗಜೀವನ್ ರಾಮ್ ಭವನ ನಿರ್ಮಾಣಕ್ಕೆ ನಿವೇಶನ ನೀಡುವಂತೆ ಸಭೆಯಲ್ಲಿ ಪ್ರಸ್ತಾಪಿಸಿದ ಮುಖಂಡರು. ಈಗಾಗಲೇ ನಾವು ಇದನ್ನ ದುರಸ್ತಿ ಮಾಡುವಾಗಲೇ ಈ ಇಶ್ಯೂನ ಸ್ಟೇಟ್ ರೈಸ್ ಮಾಡಿದ್ವಿ. ಎಷ್ಟೋ ಹಿಂದೆಯಿಂದ ಡೀಮ್ಡ್ ಫಾರೆಸ್ಟ್ ಅಲ್ಲಿ ಗ್ರಾಂಟ್ ಆಗೋಗ್ಬಿಟ್ಟಿದೆ. ಮತ್ತೆ ರಿಸರ್ವ್ ಫಾರೆಸ್ಟ್, ರಿಕಾರ್ಡೆಡ್ ಫಾರೆಸ್ಟ್ ಅಂತ 4 ತರ ಫಾರೆಸ್ಟ್ ಗಳಲ್ಲಿ ಮತ್ತೆ ಫಾರೆಸ್ಟ್ ಲೈಕ್ ಏರಿಯಾಸ್ ಅಂತ ಈ 4 ತರದಲ್ಲಿ ಹಿಂದೆಯಿಂದ ಏನ್ ಗ್ರಾಂಟ್ ಆಗಿದೆ ಅಂತ ನಾವು ಮಾಹಿತಿನ ಸ್ಟೇಟ್ ಕೊಟ್ಟಿರೋದ್ರಿಂದ ಈಗಾಗಲೇ ಮತ್ತೆ 2014ರಲ್ಲಿ ಡೀಮ್ಡ್ ಫಾರೆಸ್ಟ್ ಪಟ್ಟಿಯನ್ನ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾಗೆ ನಮ್ಮ ಸರ್ಕಾರ ಸಲ್ಲಿಸಿತ್ತು. ಸೊ ಅದರ ಬಗ್ಗೆ ಈಗ ರಾಜ್ಯ ಸರ್ಕಾರ ಒಂದು CRFL ಅಂತ ಒಂದು ಪೋರ್ಟಲ್ ಮಾಡಿದೆ, ಕನ್ಸಾಲಿಡೇಟೆಡ್ ರೆಕಾರ್ಡ್ ಆಫ್ ಫಾರೆಸ್ಟ್ ಲ್ಯಾಂಡ್ಸ್ ಅಂತ. ಅದರಲ್ಲಿ ಈಗ ಏನಾಗ್ತಾ ಇದೆ ಅಂದ್ರೆ ಮಾರ್ಕ್ಷಿಟ್ ಹೇಳಿ ಅವ್ರು ಯಾರಾದ್ರೂ ಇದ್ರೆ ನನ್ನ ಶಾಸಕರ ಹತ್ರನೂ ಹೇಳಿದ್ದೆ. ಈಗ ಫಸ್ಟ್ ಏನ್ ಆಗಿದೆ ಅಂದ್ರೆ ಫಸ್ಟ್ ರಿಸರ್ವ್ ಫಾರೆಸ್ಟ್ ಕಂಪ್ಲೀಟ್ ಫಾರೆಸ್ಟ್ ತರಾನೇ ಇದೆ ಅಂತದನ್ನ ನಾವು ಈಗಾಗಲೇ 130 ಪ್ರಕರಣ ಕ್ಲಿಯರ್ ಮಾಡಿದೀವಿ, ಅಂದ್ರೆ ತಾಲೂಕು ಲೆವೆಲ್ ಕಮಿಟಿಯಲ್ಲಿ. ಇನ್ನು ಅರಣ್ಯ ಇಲಾಖೆ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಜಂಟಿ ಸರ್ವೆ ಕಾರ್ಯವನ್ನ ಮಾಡಿಸಿ ಉಳುಮೆ ಮಾಡಿರುವ ರೈತರ ಜಮೀನನ್ನ ಬಿಡಿಸಿಕೊಡುವಂತೆ ಪ್ರಸ್ತಾಪಿಸಿದರೆ, ಕೆಲವು ರೈತರ ಜಮೀನನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಒಕ್ಕಲೆಬ್ಬಿಸುವ ಕೆಲಸ ಮಾಡ್ತಾ ಇದ್ದಾರೆ ಎಂಬ ದೂರುಗಳು ಸಭೆಯಲ್ಲಿ ಪ್ರಸ್ತಾಪಕ್ಕೆ ಬಂದಿದ್ವು. 4 ತರಹದ ಅರಣ್ಯ ಬರಲಿದ್ದು, ಇದರಲ್ಲಿ ಗ್ರಾಂಟ್ನ ಮಾಹಿತಿಯನ್ನ ಸ್ಟೇಟ್ಗೆ ಕಳುಹಿಸಿದ್ದು, ಸಂಪೂರ್ಣವಾಗಿ ಫಾರೆಸ್ಟ್ ಅಂತ ಇರುವುದರಲ್ಲಿ ರಿಸರ್ವ್ ಫಾರೆಸ್ಟ್ 2014 ಡೀಮ್ಡ್ ಫಾರೆಸ್ಟ್ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಲಾಗಿದೆ. ರಿಸರ್ವ್ ಫಾರೆಸ್ಟ್ ಕಂಪ್ಲೀಟ್ ಫಾರೆಸ್ಟ್ ತರಹ ಇದೆ. ಅದನ್ನ 130 ಪ್ರಕರಣಗಳನ್ನ ಇತ್ಯರ್ಥ ಮಾಡಲಾಗಿದ್ದು, ರಿಸರ್ವ್ ಫಾರೆಸ್ಟ್ ನಲ್ಲಿ 360 ಬ್ಲಾಕ್ಗಳು ಬರಲಿದ್ದು, ಅವುಗಳನ್ನ ಇತ್ಯರ್ಥ ಮಾಡುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮುಂದಾಗಿದೆ ಎಂದು ಸಭೆಯಲ್ಲಿ ಮಾಹಿತಿಯನ್ನ ನೀಡಿದ್ರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಇಒ ರಂಗನಾಥ್, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕಿ MS ವೀಣಾ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಜಗನ್ನಾಥ್, ಛಲವಾದಿ ಮಹಾಸಭಾ ಅಧ್ಯಕ್ಷ ಈರಣ್ಣ, ತಾಲೂಕು ಮಟ್ಟದ ಅಧಿಕಾರಿಗಳು, SC/ST ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು. ಸಂಜಯ್ ಕುಪ್ಪ, ಪ್ರಗತಿ ಟಿವಿ, ಗುಬ್ಬಿ.